ತಂದೆಯ ಹೆಸರು ನಾವೆಲ್ ಟಾಟಾ. ಅವರ ತಾಯಿ ಹೆಸರು ಸೋನಿ ಟಾಟಾ. ಇವರು ರತನ್ ಟಾಟಾ ಅವರು 7 ವರ್ಷ ಇರಬೇಕಾದರೆ ಅವರ ಡೈವರ್ಸ್ ಆಗಿರುತ್ತಾರೆ. ಆನಂತರ ಇವರು ಒಡ ಹುಟ್ಟಿದವರು ನೊಬೆಲ್ ಟಾಟಾ, ಜಮೀನಾ ನಾವೆಲ್ ಟಾಟಾ. ಇವರಿಗೆ ಅಕ್ಕ ತಂಗಿ ಇಲ್ಲ. ಇವರ ಮಾತೃಭಾಷೆ ಗುಜರಾತಿ. ಇವರ ಮುತ್ತಾತನ ಹೆಸರು ಜಿಮ್ಸನ್ ಟಾಟಾ. ಇವರ ತಾತನ ಹೆಸರು ರತನ್ಜಿ ಟಾಟಾ. ಇವರ ಅಜ್ಜಿಯ ಹೆಸರು ನೌಜಾಬಾಯಿ ಟಾಟಾ. ಇವರ ತಂದೆ ತಾಯಿ ಡೈವರ್ಸ್ ಆದ ಮೇಲೆ ಇವರ ಹತ್ತಿರ ಬೆಳೆದಿರುತ್ತಾರೆ ರತನ್ ಟಾಟಾ ಅವರು. ರತನ್ ಟಾಟಾ ಅವರ ಶಿಕ್ಷಣ ಕ್ಯಾಂಪಿಯನ್ ಸ್ಕೂಲ್ ಮುಂಬೈನಲ್ಲಿ ಆಗುತ್ತದೆ. ಇದು ಆದ ನಂತರ ಕೆಥೆಡ್ರಾ ವರ್ಜಿನ್ ಕಾನೂನು ಸ್ಕೂಲ್ ಮುಂಬೈನಲ್ಲಿ ಆಗಿರುತ್ತದೆ. ಇವರ ಕಾಲೇಜು ಕಾರ್ನೆಲ್ ವಿಶ್ವವಿದ್ಯಾಲಯ, ಇಥಾಕ್ ನ್ಯೂಯಾರ್ಕ್ನಲ್ಲಿ USA ವಿಶ್ವವಿದ್ಯಾಲಯ, ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ ಬೋಸ್ಟನ್ USA ಆಗಿರುತ್ತದೆ. ನ್ಯೂಯಾರ್ಕ್ನಲ್ಲಿ ಕಾರ್ನೆಲ್ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಜೊತೆಗೆ ಆರ್ಕಿಟೆಕ್ಚರಲ್ BSc ಪದವಿ ಪಡೆದಿರುತ್ತಾರೆ. ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನಿಂದ ಸುಧಾರಿತ ನಿರ್ವಹಣಾ ಕಾರ್ಯಕ್ರಮ ನಿರ್ವಹಿಸುತ್ತಾರೆ 1975ರಲ್ಲಿ. ಇವರ ಧರ್ಮ ಜುಡಾಯಿಸಂ ಧರ್ಮ. ರತನ್ ಟಾಟಾ ಅವರ ಹವ್ಯಾಸಗಳು ಹಳೆ ಹಿಂದಿ ಹಾಡುಗಳು ಕೇಳುವುದು, ಡ್ರೈವಿಂಗ್ ಬಗ್ಗೆ ಹವ್ಯಾಸವಿತ್ತು, ವಿಮಾನ ಹಾರಿಸುವುದು, ಪಿಯಾನೋ ನುಡಿಸುವುದು ಮತ್ತು ಓದುವುದು, ಸಾಕು ನಾಯಿಗಳೊಂದಿಗೆ ಆಟ ಆಡುವ ಹವ್ಯಾಸಗಳು ಇದ್ದವು ಇತ್ಯಾದಿಗಳು. ರತನ್ ಟಾಟಾ ಅವರಿಗೆ ಪ್ರಶಸ್ತಿಗಳು, ಗೌರವಗಳು. ಇವರಿಗೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು. 2000ರಲ್ಲಿ ಪದ್ಮಭೂಷಣ ದೊರಕಿತು. 2008ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿತು. ಅದು ಆದ ನಂತರ 2007ರಲ್ಲಿ ಗೌರವ ಫೆಲೋಶಿಪ್, 2009ರಲ್ಲಿ ಗೌರವ ನೆಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ KBA ರಾಣಿ ಎಲಿಜಬೆತ್. 2008ರಲ್ಲಿ ಗೌರವ ನಾಗರಿಕ ಪ್ರಶಸ್ತಿ ದೊರಕಿತು. ಸಿಂಗಾಪುರ ಸರ್ಕಾರದಿಂದ 2009ರಲ್ಲಿ ಇಟಾಲಿಯನ್ ಪಬ್ಲಿಕ್ ಆರ್ಡರ್ ಆಫ್ ದಿ ಮೆರಿಟನ್ ಗ್ರ್ಯಾಂಡ್ ಆಫೀಸರ್ ಎಂದು ಇಟಲಿ ಸರ್ಕಾರ. ಆನಂತರ 2010ರಲ್ಲಿ ವರ್ಷದ ವ್ಯಾಪಾರ ನಾಯಕ ಏಷ್ಯಾ ಖಂಡದ ಪ್ರಶಸ್ತಿ ದೊರಕಿತು. 2023ರಲ್ಲಿ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಸರ್ಕಾರ. 2023ರಲ್ಲಿ ಮಹಾರಾಷ್ಟ್ರದ ಮೊದಲ ಉದ್ಯೋಗ ರತ್ನ ಪ್ರಶಸ್ತಿ ಮೊದಲು ಇವರಿಗೆ ಸಿಕ್ಕಿತ್ತು. ಆನಂತರ 2024 PV ನರಸಿಂಹರಾವ್ ಸ್ಮಾರಕ ಪ್ರಶಸ್ತಿ, ಅನೇಕ ಅಂತರರಾಷ್ಟ್ರೀಯ ಗೌರವಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ದೊರಕಿದವು. ಕಾರು ಸಂಗ್ರಹ ಫೆರಾರಿ ಕ್ಯಾಲಿಫೋರ್ನಿಯಾ ಬಳಕೆ ಮಾಡುತ್ತಿದ್ದರು. ಹೋಂಡಾ ಸಿವಿಕ್. ಅದು ಆದ ನಂತರ ಲ್ಯಾಂಡ್ ರೋವರ್ ಫ್ರೀಲ್ಯಾಂಡರ್ ಮತ್ತು ಮರ್ಸಿಡಿಸ್ ಬೆಂಜ್ ಕಾಂಟೌರ್. ಅದು ಆದ ನಂತರ XLR ಆದಂಥವು. ಟಾಟಾ ಗ್ರೂಪ್ ಅಧ್ಯಕ್ಷರಾಗಿದ್ದು ಯಾವಾಗೆಂದರೆ ತಮ್ಮ 21 ವಯಸ್ಸಿನಲ್ಲಿ ಅಧ್ಯಕ್ಷರಾಗಿರುತ್ತಾರೆ. 75 ವರ್ಷ ಆದ ಮೇಲೆ ರಿಟೈರ್ಮೆಂಟ್ ಆಗಬೇಕು ಎಂದು ರತನ್ ಟಾಟಾ ಹೇಳುತ್ತಾರೆ. ಅವರು ಇದು ನ್ಯಾನೋ ಕಾರು ತರಬೇಕೆಂದು 2009ರಲ್ಲಿ ಮಾರ್ಚ್ 23ರಂದು 1 ಲಕ್ಷದ ಕಾರು. ಟಾಟಾ ಮೋಟಾರ್ ಯಾವಾಗ ಬಂತೆಂದರೆ 1998ರಲ್ಲಿ ಮೊದಲ ಬಾರಿಗೆ ಬಂತು. ಟಾಟಾ ಅವರು ಸಾಕುವ ನಾಯಿಗಳು ಹೆಸರು ಟಿಟೂ ಅಂತ. ಇವರು ಸ್ಥಾಪಿಸಿದ ಉದ್ಯಮಗಳು ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, ಟಾಟಾ ಪವರ್, ಟಾಟಾ ಎಕ್ಸ್ಟೆನ್ಷನ್, ಟಾಟಾ ಸರ್ವೀಸ್, ಟಾಟಾ ಟೀ, ಟಾಟಾ ಇಂಡಿಯನ್ಸ್, ಟಾಟಾ ತಂತ್ರಜ್ಞಾನ, ಟಾಟಾ ಉಪ್ಪು ಇತ್ಯಾದಿಗಳು. ನಿವ್ವಳ ಮೌಲ್ಯ 3,800 ಲಕ್ಷ ಕೋಟಿ. ಪೈಲಟ್ ತರಬೇತಿ ಪಡೆದ ಭಾರತೀಯ ಮೊದಲ ಪೈಲಟ್ ಇವರು ಆಗಿದ್ದರು. ಫೆಬ್ರವರಿ 2007ರಂದು FS-16 ಹಾರಿಸಿದರು. ಟಾಟಾ ಅವರು 156 ದೇಶಗಳಲ್ಲಿ ಟಾಟಾ ಸಮಾವೇಶ,
ಟಾಟಾ ಸಿಬ್ಬಂದಿ 10 ಲಕ್ಷ, ಗ್ರೂಪ್ ಸಿಬ್ಬಂದಿ 14 ಲಕ್ಷ ಕೋಟಿ. ಕಂಪನಿಯ ಒಂದು ಆದಾಯ ಆದ ನಂತರ 34 ಲಕ್ಷ. ಟಾಟಾ 3 ಕಚೇರಿ ಮೌಲ್ಯ. ಇವರು ಸ್ನೇಹಿತ ಇಂಥ ಶಾಂತನು ನಾಯ್ಡು ಪ್ರೇಯಸಿ ಸಿಮಿ ಗರ್ವಾಲೆ ಅಮೆರಿಕದಲ್ಲಿ ಇದ್ದಾಗ ಅವರ ಪ್ರೀತಿ ಮಾಡುತ್ತಿದ್ದರು. ಭಾರತಕ್ಕೆ ಬರಲಿಲ್ಲ ಅಜ್ಜಿಯ ಕಾರಣಕ್ಕಾಗಿ. ರತನ್ ಟಾಟಾ ಅವರ ನಿಧನ 9 ಅಕ್ಟೋಬರ್ 2024. ಅವರ ವಯಸ್ಸು 86 ವರ್ಷ. ರತನ್ ಟಾಟಾ ಅವರ ಜೀವನವು ಸತತ ಪರಿಶ್ರಮ, ಮೌಲ್ಯಯುತ ಜೀವನ, ದೇಶಾಭಿಮಾನದಿಂದ ತುಂಬಿರುತ್ತದೆ.